ಬಂಧುಗಳಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ. ಇವತ್ತಿನ ಇದೊಂದು ವಿಡಿಯೋದಲ್ಲಿ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ. ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾವು ಪ್ರತಿದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ. ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ನೋಡೋದಾದರೆ ಬಿಜಾಪುರದಲ್ಲಿ 1 ಕ್ವಿಂಟಲ್ ಈರುಳ್ಳಿಗೆ ಕನಿಷ್ಠ ಬಂದು 400 ರೂಪಾಯಿದಿಂದ 1 ಕ್ವಿಂಟಲ್ಗೆ ಹಿಡಿದು 1400 ರೂಪಾಯಿವರೆಗೆ ಲಾಸ್ಟ್ ರೇಟು ಬಿಜಾಪುರ ಮಾರ್ಕೆಟ್ನಲ್ಲಿ 1 ಕ್ವಿಂಟಲ್ ಈರುಳ್ಳಿಗೆ ಬೆಲೆ ಇದೆ. ಹಾಗೆ ಅಹಮದ್ನಗರದಲ್ಲಿ ಕೂಡ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ 1200 ರೂಪಾಯಿದಿಂದ 1500 ರೂಪಾಯಿವರೆಗೆ 1 ನಂಬರ್ ಈರುಳ್ಳಿಯ ಬೆಲೆ ಅಹಮದ್ನಗರದಲ್ಲಿ ಆಗಿದೆ ರೇಟ್ ಬಂದು. ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ನೋಡೋದಾದರೆ 1 ಕ್ವಿಂಟಲ್ ಈರುಳ್ಳಿಗೆ 1000 ರೂಪಾಯಿದಿಂದ ಹಿಡಿದು 1900 ರೂಪಾಯಿವರೆಗೆ ಚಿಕ್ಕಬಳ್ಳಾಪುರದಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದೆ ನೋಡಿ ರೈತರೆ. ಹಾಗೆ ಬಾದಾಮಿ ಮಾರುಕಟ್ಟೆಯಲ್ಲಿ ಕೂಡ 900 ರೂಪಾಯಿದಿಂದ 1800 ರೂಪಾಯಿವರೆಗೆ ಲಾಸ್ಟ್ ರೇಟು ಬಾದಾಮಿ ಮಾರ್ಕೆಟ್ನಲ್ಲಿ 1 ಕ್ವಿಂಟಲ್ಗೆ ಈರುಳ್ಳಿಯ ಬೆಲೆ ಇದೆ. ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ನೋಡೋದಾದರೆ ರೈತರೇ 1 ಕ್ವಿಂಟಲ್ಗೆ 500 ರೂಪಾಯಿದಿಂದ ಹಿಡಿದು 1800 ರೂಪಾಯಿವರೆಗೆ ಬಾಗಲಕೋಟೆ ಮಾರ್ಕೆಟ್ನಲ್ಲಿ ಈರುಳ್ಳಿಯ ಬೆಲೆ ಇದೆ. ಅಂದರೆ ಉಳ್ಳಾಗಡ್ಡಿಯ ಪ್ರೈಸು ಇದೆ 1 ಕ್ವಿಂಟಲ್ಗೆ. ಹಾಗೆ ಹುಬ್ಳಿ ಮಾರುಕಟ್ಟೆಯಲ್ಲಿ ಕೂಡ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ಬಂದು 900 ರೂಪಾಯಿದಿಂದ ಹಿಡಿದು 2000 ರೂಪಾಯಿವರೆಗೆ ರೇಟು ಇದೆ. ಉತ್ತಮ ಕ್ವಾಲಿಟಿ ಈರುಳ್ಳಿಗೆ 2000 ರೂಪಾಯಿವರೆಗೆ ರೇಟು ಇದೆ ನೋಡಿ ರೈತರೇ. ಇದು ಇಂದಿನ ಹುಬ್ಳಿ ಮಾರ್ಕೆಟ್ನ ಬೆಲೆ ಆಗಿದ್ದು, ಹಾಗೆ ಮೈಸೂರಲ್ಲಿ ಕೂಡ ನೋಡೋದಾದರೆ ಈರುಳ್ಳಿಯ ಬೆಲೆ 900 ರೂಪಾಯಿದಿಂದ 1900 ರೂಪಾಯಿವರೆಗೆ 1 ಕ್ವಿಂಟಲ್ಗೆ ಮೈಸೂರಲ್ಲಿ ರೇಟು ಇದೆ. ಹಾಗೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ 500 ರೂಪಾಯಿದಿಂದ ಹಿಡಿದು 2000 ರೂಪಾಯಿವರೆಗೆ ಕೊಲ್ಲಾಪುರ ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದ್ದು, ಸಾಂಗ್ಲಿಯಲ್ಲಿ ಕೂಡ 1 ಕ್ವಿಂಟಲ್ಗೆ 500 ರೂಪಾಯಿದಿಂದ 1800 ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಸಾಂಗ್ಲಿ ಮಾರುಕಟ್ಟೆಯಲ್ಲಿ. ಹಾಗೆ ದಾವಣಗೆರೆ ಮಾರುಕಟ್ಟೆಯಲ್ಲಿ ಕೂಡ 500 ರೂಪಾಯಿದಿಂದ 2000 ರೂಪಾಯಿವರೆಗೆ ದಾವಣಗೆರೆ ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ದಾವಣಗೆರೆ ಮಾರ್ಕೆಟ್ನಲ್ಲಿ ಇದೆ ನೋಡಿ ರೈತರೇ. ಹಾಗೆ ಇನ್ನೊಂದು ಮಾರ್ಕೆಟ್ ನೋಡ್ಬೋದು ರೈತರೇ. ಯಾವ ಮಾರ್ಕೆಟ್ ಅಂದರೆ ಗುಲ್ಬರ್ಗಾದಲ್ಲಿ ಕೂಡ ರೇಟ್ ಬಂದು 600 ರೂಪಾಯಿದಿಂದ ಹಿಡಿದು 1800 ರೂಪಾಯಿವರೆಗೆ ರೇಟ್ ಇದೆ. 600ರಿಂದ 1800 ರೂಪಾಯಿವರೆಗೆ ಉತ್ತಮ ಕ್ವಾಲಿಟಿ ಈರುಳ್ಳಿಯ ಬೆಲೆ ಗುಲ್ಬರ್ಗಾ ಮಾರ್ಕೆಟ್ನಲ್ಲಿ ಇದೆ ರೇಟು ಹೈಯೆಸ್ಟು. ಹಾಗೆ ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ.